ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತೇನು ಸ್ಪೆಷಲ್ ಅಂದರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇವತ್ತು ಕ್ರಿಸ್ಮಸ್ ಕೇಕ್ ಮಾಡ್ತಾ ಇದ್ದಾರೆ. ಏನು ಕೇಕ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಚಾಕ್ಲೇಟ್ ಪ್ಲಮ್ ಕೇಕು. ಇದು ಇನ್ಸ್ಪೈರ್ಡ್ ಬೈ ಸಂಬಡಿ. ನನ್ನ ಹಸ್ಬೆಂಡ್ ಆಫೀಸಲ್ಲಿ ಯಾರೋ ಮಾಡ್ಕೊಂಬಂದಿದ್ರಂತೆ, ಸಖತ್ ಟೇಸ್ಟಿಯಾಗಿತ್ತು. ಸೊ ಈಗ ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಇದಕ್ಕೆ ಏನೇನು ಬೇಕು ಅಂತ ಇವಾಗ ನೋಡೋಣ. ಸೊ ಇಲ್ಲಿ ಎಲ್ಲ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ, ಆಮೇಲೆ ಕ್ರ್ಯಾನ್ಬೆರೀಸು, ಪಪ್ಪಾಯ, ಆಲ್ಮಂಡ್, ಕ್ಯಾಶ್ಯೂಸು, ರೇಸನ್ಸ್ ತೊಗೊಂಡಿದ್ದೀವಿ. ಮತ್ತು ಏನೇನು ಬೇಕು ಅಂದರೆ ವೆನಿಲಾ ಶುಗರ್, ಆಮೇಲೆ ವೆನಿಲಾ ಎಸೆನ್ಸ್, ಕೋಕಾ ಪೌಡ್ರು, ಡಾರ್ಕ್ ಚಾಕ್ಲೇಟು, ಇದು ಬಂದು ರಮ್, ಆಲ್ಕೋಹಾಲ್ ಕೇಕ್ ಇದು. ಯಾಕಂದರೆ ಈ ಡ್ರೈ ಫ್ರೂಟ್ಸ್ನೆಲ್ಲ ರಮ್ನಲ್ಲಿ ಸೋಕ್ ಮಾಡ್ತಾರೆ. ಇಲ್ಲಿ ನಾನು 300 ಗ್ರಾಮ್ ಮೈದಾ ತೊಗೊಂಡಿದ್ದೀನಿ, ಸೇಮ್ ಈಕ್ವಲ್ ಅಮೌಂಟ್ ಆಫ್ ಶುಗರ್ ತೊಗೊಂಡಿದ್ದೀನಿ. ಅಷ್ಟೇ, ಬನ್ನಿ ಸ್ಟಾರ್ಟ್ ಮಾಡೋಣ. Can I do so, Papa? Okay, you can put. I will put and mix. So you put some cranberries. Little. Put some papaya. More. Some cashews. Raisins, ಆಲ್ಮಂಡ್ಸು, tutti frutti, Finally, almonds. ಎಲ್ಲ ಡ್ರೈ ಫ್ರೂಟ್ಸ್ mix ಚಾಪ್ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ದೀವಿ. ಇದಕ್ಕೆ ರಮ್ ಅಲ್ಲಿ ಸೋಕ್ ಮಾಡ್ತಾ ಇರೋದು, ಇಲ್ಲಾಂದ್ರೆ ಆರೆಂಜ್ ಜ್ಯೂಸ್ ಅಲ್ಲೂ ಕೂಡ ನೀವು ಸೋಕ್ ಮಾಡ್ಬೋದು. ನೋಡಿ, ರಮ್ ಆಗ್ತಾ ಇದ್ದಾರೆ. cheers. Cheers. ರಮ್ ಹಾಕಿದ್ರೆ ಕಹಿ ಬರಲ್ವಾ? ನಾನು ಫಸ್ಟ್ ಟೈಮ್ ಈ ತರ ರಮ್ ಹಾಕಿ ನೋಡ್ತಾ ಇರೋದು. It's light ಆಗಿದೆ. ಲೈಟ್ ಒಂದು ಅರ್ಧ ಫುಲ್ ನೋಡಿ. But ಇದು ಅಬ್ಸರ್ವ್ ಆಗಲ್ಲ, ಅಷ್ಟು ಅಬ್ಸರ್ವ್ ಆಗಲ್ಲ ಅಲ್ಲ. ಮತ್ತೆ ಉಳಿದಿರೋ ಅಬ್ಸರ್ವ್ ಆಗ್ದಾನೆ ಇರೋದು ಚೆಲ್ಬಿಡ್ಬೇಕಾ? ಸೊ ಇದನ್ನ ಇವಾಗ ಒಂದು 1 ಅವರ್ ಸೋಕ್ ಮಾಡೋಣ. ಇದು ಸೋಕ್ ಮಾಡೋ ಅಷ್ಟರಲ್ಲಿ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. Melted butter, 6 egg. Melted butter, 6 egg powder, sugar, ಆಮೇಲೆ ಬೇಕಿಂಗ್ ಸೋಡಾ ಬೇಕು, ಬೇಕಿಂಗ್ ಪೌಡರ್ ಬೇಕು. ಇಲ್ಲಿ 250 ml ಮೆಲ್ಟೆಡ್ ಬಟರ್ ಬೇಕು. ಜಸ್ಟ್ ಕೇಕ್ ಇದು. ಸೊ ಇವಾಗ ನಾವು 1 kg ಕೇಕ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ 1/2 ಲೀಟರ್ ಮಿಲ್ಕ್. ಓಕೆ, 6 ಎಗ್ನ ಬೀಟ್ ಮಾಡ್ಕೊತಾ ಇದ್ದಾರೆ ಮಿಲ್ಕಲ್ಲಿ. 2 years ಬ್ಯಾಕ್ ನಾನು ಕೂಡ ಒಂದು ಪ್ಲಮ್ ಕೇಕ್ ಮಾಡಿದ್ದೆ. ಬಟ್ ಅದು ಪ್ಲಮ್ ಕೇಕ್ ಅಂತ ಕರೆಯೋಕೆ ಆಗ್ತಿರ್ಲಿಲ್ಲ. ಅದು ಚೆನ್ನಾಗೇ ಆಗಿತ್ತು ರೀ. ನಾನು ಈ ರಮ್ಮಲ್ಲಿ ಸೋಕ್ ಮಾಡಿರಲಿಲ್ಲ, ನಾನು ಜಸ್ಟ್ ಈ ಥರ ಇದನ್ನ ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡಿದ್ದೆ. ಸೊ ಇವಾಗ 1/2 ಲೀಟರ್ ಮಿಲ್ಕ್, 6 ಎಗ್ಸ್ ಹಾಕಿದ್ದೀವಿ. ಇದಕ್ಕೆ ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕೋಣ. ಅರೌಂಡ್ 3 ಸ್ಪೂನ್ಸ್, 3 ಡ್ರಾಪ್ಸ್, 3. 1 minute. Now can I do? ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಬಟರ್ ಮಿಕ್ಸ್ ಮಾಡ್ತಾ ಇರೋದು. ಬಟರ್ ಬೇಕಿದ್ರೆ ಆಮೇಲೂ ಕೂಡ ನಾವು ಮಿಕ್ಸ್ ಮಾಡ್ಕೋಬಹುದು. ನಾವು ಮೈದಾ ಹಾಕೋಣ ಅಲ್ವಾ, 300 ಗ್ರಾಮ್ಸ್ ಮೈದಾ ಅಲಾಂಗ್ ವಿತ್ ಪಿಂಚ್ ಆಫ್ ಸಾಲ್ಟ್. ಇದ್ರ ಜೊತೆ ಅರೌಂಡ್ 400 ಗ್ರಾಮ್ಸ್ ಆಫ್ ಶುಗರ್, ರೈಟ್? ಇದಕ್ಕೆ ನಾವು 20 ಗ್ರಾಮ್ಸ್ ಕಾರ್ನ್ ಸ್ಟಾರ್ಚ್, ಬೇಕಿಂಗ್ ಸೋಡಾ 10 ಗ್ರಾಮ್ಸ್,
ಗ್ರಾಮ್ಸ್ ಲೆಕ್ಕ ಹಾಕೋದಂತ ಗೊತ್ತಾಗ್ತಿಲ್ಲ. ಮೇ ಬಿ ಬೇಕರ್ಸ್ ಅವ್ರ ಹತ್ರ ಸ್ಪೂನ್ಸ್ ಇರುತ್ತೆ ಅನ್ಸುತ್ತೆ, ಗ್ರಾಮ್ ಲೆಕ್ಕ ಸ್ಪೂನ್ಸು. ನಮ್ಮ ಹತ್ರ ಇಲ್ಲ, ಸೊ ಏನೋ ಅಂದಾಜ್ ಮೇಲೆ ಆಗ್ತಾ ಇದೆ. ಒಂಚೂರು ಹೆಚ್ಚು ಕಡಿಮೆ ಆದರೆ ಎಲ್ಲ ಹೋಗ್ತು ಅನ್ಸುತ್ತೆ. ಓಕೆ, ದೆನ್ ಫೈನಲಿ ವಿ ಮಿಕ್ಸ್ ದ ಕೋಕೋ ಪೌಡರ್. Papa, can I make? ಎಸ್, ಸ್ಲೋಲಿ, ಡೋಂಟ್ ಪುಟ್ ಇಟ್ ಔಟ್ಸೈಡ್. ಓಕೆ, ವೆನಿಲಾ ಶುಗರ್ ಹಾಕಿಲ್ಲ. ಸೊ ಇದಕ್ಕೆ ನಾವು ಲಾಸ್ಟ್ ಆಗಿ ಗ್ರಾಮ್ಸ್ ಹಾಕ್ಬೇಕಿಲ್ವಾ ನೀವು? ಏನು ಹಾಕಿದೆ? ಇದೇನು? ಇದು ವೆನಿಲಾ ಶುಗರ್. ವೆನಿಲಾ ಶುಗರ್ ನಾವು 20 grams, ದ ಲಾಸ್ಟ್ ಡ್ರೈ ಇಂಗ್ರೀಡಿಯೆಂಟ್. ಓಕೆ, ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. Yes. See, Papa. ಓಕೆ, ನಾವು ಇದನ್ನು ಮಿಕ್ಸ್ ಮಾಡೋಣ ಇವಾಗ, ಡ್ರೈ ಆ್ಯಂಡ್ ವೆಟ್ ಇಂಗ್ರೀಡಿಯೆಂಟ್ಸ್ ಟುಗೆದರ್. ಓಕೆ, ಕೇಕ್ ನ ಓವರ್ ಮಿಕ್ಸ್ ಮಾಡಬಾರ್ದು. ಸೊ ಗೈಸ್, ಲಾಸ್ಟ್ ಸ್ಟೆಪ್, ಚಾಕ್ಲೇಟ್ ಚಿಪ್ಸ್. ರೆಡಿ ಆಗಿದೆ ಇವಾಗ, ಬ್ಯಾಟರ್ ಎಲ್ಲ ರೆಡಿ ಆಗಿದೆ. ಸೊ ನಾವು ವಾಟ್ ವಿ ಆರ್ ಡೂಯಿಂಗ್ ಇಸ್ ಜಸ್ಟ್ ಪ್ರಿಪೇರಿಂಗ್ ಟು ಬೇಕ್. ಸೊ ಬೇಕಿಂಗ್ ಪ್ಯಾನಲ್ಲಿ ಬಟರ್ ಪೇಪರ್ ಹಾಕಿ, ಬಟರ್ ಪೇಪರ್ನ ಸ್ವಲ್ಪ ಬಟರ್ ಹಾಕಿ ಗ್ರೀಸ್ ಮಾಡೋಣ, ಸೊ ದಟ್ ಕೇಕ್ ಡೋಂಟ್ ಸ್ಟಿಕ್ ಟು ಇಟ್. ಓಕೆ, ಫೈನಲಿ ರೆಡಿ ಆಯ್ತು. ಇದನ್ನ ಎಷ್ಟು ನಿಮಿಷ ಬೇಕ್ ಮಾಡಬೇಕು? ಸೊ 1 hour. ನೀವೇ 30 minutes ಆದಮೇಲೆ ನಾವು ಟೂತ್ ಪಿಕ್ ಹಾಕಿ ನೋಡೋಣ. ಬಟ್ ಇದೇನಿದೆ, ಮೂವ್ ಮಾಡೋದೇನು ಬೇಡ. ಪ್ರೀ ಹೀಟೆಡ್ ಓವನ್ ಅಲ್ಲಿ ಬೇಕ್ ಮಾಡೋಣ. ಓವನ್ನ 15 minutes ಪ್ರೀ ಹೀಟ್ ಮಾಡಿದ್ದೀವಿ. ಲೆಟ್ಸ್ ಸಿ, ವೇಟ್ ಆ್ಯಂಡ್ ವಾಚ್ ಹೌ ದ ಪ್ಲಮ್ ಕೇಕ್ ಈಸ್ ಗೋಯಿಂಗ್ ಟು ಬಿ. ಸೊ ಇವಾಗ ಇಡ್ತಾ ಇದ್ದೀವಿ. ಟೈಮ್ ನೋಡ್ಕೊಳ್ಳಿ. ನೋಡಿ, ಫೈನಲಿ ಪ್ಲಮ್ ಕೇಕ್ ರೆಡಿ ಆಗಿದೆ. ಸ್ಪ್ರೆಡ್ ಮಾಡಿ. ಇವಾಗ ನಾವು ಮನೆಯಲ್ಲೇ ಮಾಡಿರೋ ಚಾಕ್ಲೇಟ್ ಸಿರಪ್ ಇದು. ಫೈನಲಿ ನಮ್ಮ ಚಾಕ್ಲೇಟ್ ಪ್ಲಮ್ ಕೇಕ್ ರೆಡಿ ಆಯಿತು. ಶಕ್ತಿಲ್ ಇದ್ದಾರೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸೂಪರ್ ಆಗಿದೆ ಕೇಕ್. ಅಂದರೆ ಸ್ಟಾಪ್ ಈಟಿಂಗ್ ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿ ಬಂದಿದೆ. ಮಧ್ಯ ಮಧ್ಯ ಡ್ರೈ ಫ್ರೂಟ್ಸು, ಮೇಲ್ಗಡೆ ಚಾಕ್ಲೇಟ್ ಸಿರಪ್ಪು, ಸೂಪರ್.